ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ನಾನು ತಳಪತಿ ವಿಜಯ್ ರವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಜನನಾಯಕನ್ ಸಿನಿಮಾದ ಟ್ರೈಲರ್ನ ನೋಡ್ಕೊಂಬಂದೆ. ನನಗೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ. ಅಷ್ಟೇ ಅಲ್ಲದೆ ಈ ಸಿನಿಮಾದ ಟ್ರೈಲರ್ ಇಂಟರ್ನೆಟ್ನಲ್ಲಂತೂ ಬೆಂಕಿ ಹಚ್ಚಿಬಿಡಿದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಆ ಕ್ರೇಜ್ ಏನಿದೆ, ಕ್ರೇಜ್ ನೆಕ್ಸ್ಟ್ ಲೆವೆಲಲ್ಲಿ ಕ್ರೇಜ್ ಉಂಟಾಗಿದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ನಮ್ಮ ದಳಪತಿ ವಿಜಯ್ ಅವರಾಗಿರ್ಬೋದು, ವಿನೋದ್ ರವರು, ಆಮೇಲೆ ಅನಿರುದ್ಧ್ ರವರ 3 ಜನರ ಕಾಂಬಿನೇಷನ್ ಏನೆಲ್ಲ ವರ್ಕೌಟ್ ಆಗಿದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಸಣ್ಣದಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಟ್ರೈಲರ್ ರಿವ್ಯೂನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಎಸ್, ನಮ್ಮ ತಳಪತಿ ವಿಜಯ್ ಅವರ ಬಗ್ಗೆ ಮಾತಾಡಲೇಬೇಕು. ಮೊದಲನೇದಾಗಿ ಏನಕ್ಕಂದ್ರೆ ಅವರ ಲುಕ್ಕು, ಸ್ಕ್ರೀನ್ ಪ್ರೆಸೆನ್ಸು ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೋದು. ಅದರಲ್ಲಿ ಸ್ಟಾರ್ಟಿಂಗಲ್ಲಿ ನಮ್ಮ ತಳಪತಿ ವಿಜಯ್ ಅವರ ಟ್ರೈಲರ್ನಲ್ಲಿ ಸ್ಟಾರ್ಟಿಂಗಲ್ಲಿ ಒಬ್ಬ ಸಾಧಾರಣ ಮನುಷ್ಯನ ಕಾಣಿಸ್ಕೊಂಡಿದ್ದಾರೆ, ಅಂದರೆ ಕಾಮನ್ ಮ್ಯಾನಾಗಿ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಡೈಲಾಗ್ ಬರುತ್ತೆ, ನಾನೊಬ್ಬ ಸಾಧಾರಣ ಮ್ಯಾನ್ ಆದರೆ ನಾನು ಮಾಡೋ ಕೆಲಸಗಳು ಸೂಪರ್ ಹಿಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಆ ಡೈಲಾಗು ಥಿಯೇಟ್ರಲ್ಲಿ ಮಾತ್ರ ಫ್ಯಾನ್ಸಿಗೆ ಹಬ್ಬ ಅಂತಂದು ಹೇಳ್ಬೋದು. ಆ ಡೈಲಾಗ್ ಬಂದಾಗ ಬೀಳೋ ವಿಜುವಲ್ಸ್ ಮಾತ್ರ ಅದ್ಭುತವಾಗಿರುತ್ತೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಈ ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ದರೆ ಈ ಸಿನಿಮಾದಲ್ಲಿ ಅವರು ಒಬ್ಬ ನಾಯಕನಾಗಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾಗೂ ಆಮೇಲೆ ಅವರು ಈಗ ರೀಸೆಂಟ್ಲಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರಲ್ಲ, ಅದಕ್ಕೂ ಒಂದು ಕನೆಕ್ಷನ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ರಿಯಲ್ ಲೈಫಿಗೂ ಆಮೇಲೆ ಈ ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ರೆ ಎರಡಕ್ಕೂ ಒಂದು ರೀತಿ ಕನೆಕ್ಷನ್ ಇದೆ ಅಂತ ನನಗೆ ಅನಿಸ್ತಾ ಇದೆ. ಎಸ್, ಈ ಸಿನಿಮಾದ ಡೈರೆಕ್ಟರ್ ಆದಂತಹ ವಿನೋದ್ ರವ್ರ ಬಗ್ಗೆ ಹೇಳಲೇಬೇಕು. ಮೇಕಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಮ್ಮ ಕೆಲವೊಂದು ಸೀನ್ಸ್ ಇದಾವಲ್ಲ, ಅವೆಲ್ಲ ಆ್ಯಕ್ಷನ್ ಸೀನ್ಸು ತುಂಬ ರಾ ಮತ್ತು ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದೆ ಅಂತಂದು ಅನಿಸ್ತಾ ಇದೆ ಮೇಕಿಂಗ್ನ ನೋಡ್ತಾ ಇದ್ರೆ, ಈ ಟ್ರೈಲರ್ ಕ್ಲಿಪ್ಸ್ನ ನೋಡ್ತಾ ಇದ್ರೆ. ಅಷ್ಟೇ ಅಲ್ಲದೆ ಈ ಸಿನಿಮಾದಲ್ಲಿ ಬಬ್ಡಿ ಡಿಯೋಲರ್ ಅವರು ವಿಲನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವರ ಲುಕ್ ಮಾತ್ರ ರಾ ಆಗಿದೆ ಅಂತಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ನಮ್ಮ ತಳಪತಿ ವಿಜಯ್ ಮತ್ತು ಬಬ್ಡಿ ಡಿಯೋಲರ್ ಅವರ ಇಬ್ಬರ ಬಿಗ್ ಸ್ಕ್ರೀನ್ ಮೇಲೆ ಯುದ್ಧ ಜಿದ್ದಾಜಿದ್ದಿ ಏನಿರುತ್ತೆ ಅದನ್ನು ನೋಡೋಕೆ ನಾನು ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ. ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಮುಂದೆ ಸಿನಿಮಾ ತೆರೆ ಮೇಲೆ ಬರೋಕ್ಕೆ ಸಿದ್ಧವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟೆಕ್ನಿಕಲಿ ಟ್ರೈಲರು ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅನಿಸ್ತಾ ಇದೆ. ಅಷ್ಟೇ ಅಲ್ಲದೆ ನಮ್ಮ ರಾಕ್ ಸ್ಟಾರ್ ಅನಿರುದ್ಧ್ ಅವರ BGM ನೆಕ್ಸ್ಟ್ ಲೆವೆಲಲ್ಲಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಟ್ರೈಲರಲ್ಲಿ ಅವ್ರು ಕೊಟ್ಟಿರೋ BGM ಮ್ಯೂಸಿಕ್ಕು ಏನಿದೆ ಅದು ಅದ್ಭುತವಾಗಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಟ್ರೈಲರ್ಗೆ ಇನ್ನೊಂದು ಲೆವೆಲಲ್ಲಿ ಕಿಕ್ ಕೊಡ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲದೆ ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಆಮೇಲೆ ಆ್ಯಕ್ಷನ್ ಸೀನ್ಸ್ ಕಟ್ ಮಾಡಿರೋ ರೀತಿಯಲ್ಲಿ ಆಗಿರ್ಬೋದು, ಅದ್ಭುತವಾಗಿ ಟ್ರೈಲರ್ ಕಟ್ನ ಅಚ್ಚುಕಟ್ಟಾಗಿ ನಮ್ಮ ಮುಂದೆ ಪ್ರೆಸೆನ್ಸ್ ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ರೆ ಇದೊಂದು ಪಕ್ಕಾ ಪೊಲಿಟಿಕಲ್ ಆ್ಯಕ್ಷನ್ ಡ್ರಾಮಾ ಅಂತ ಅನ್ನಿಸ್ತಾ ಇದೆ. ಕಾದು ನೋಡಬೇಕಾಗಿದೆ. ಇದೇ ಜನವರಿ 9ನೇ ತಾರೀಕು ನಮ್ಮೆಲ್ಲರ ಹತ್ತಿರದ ಚಿತ್ರಮಂದಿರಗಳಲ್ಲೆಲ್ಲ ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ಈ ಟ್ರೈಲರು ತೆಲುಗು, ತಮಿಳು, ಹಿಂದಿಯಲ್ಲಿ ರಿಲೀಸ್ ಆಗಿದೆ. ನಾನು ತಮಿಳು ಟ್ರೈಲರೇ ನೋಡಿದೆ, ಯಾಕಪ್ಪ ಅಂದರೆ ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ವಾ ಅದು, ಅದಕ್ಕೋಸ್ಕರ. ನೆಕ್ಸ್ಟು ಕನ್ನಡ ಆಮೇಲೆ ಮಲಯಾಳಮಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನಲ್ಲಿ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಕಾದು ನೋಡೋಣ. ಇನ್ನೇನು 9ನೇ ತಾರೀಕು ನಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲೆಲ್ಲ ರಿಲೀಸ್ ಆಗ್ತಾಯಿದೆ ಜನನಾಯಕನ್, ಅಂದರೆ ಕನ್ನಡದಲ್ಲಿ ಜನನಾಯಕರು ಅಂತ ಹೇಳ್ಬಿಟ್ಟು. ಈ ಸಿನಿಮಾನ ನಿಮ್ಮ ಹತ್ತಿರದ ಚಿತ್ರಮಂದಿರಗಳೆಲ್ಲ ಮಿಸ್ ಮಾಡದೆ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ತಳಪತಿ ವಿಜಯ್ ಅವರ ಕೊನೆ ಸಿನಿಮಾ ಅಂತ ಹೇಳಕ್ಕೆ ಬೇಜಾರಾಗ್ತಾ ಇದೆ ನನಗೆ. ಟ್ರೈಲರ್ನ ನೋಡಿದರೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.